कोकलिकाश्यामं रूपेण प्रतिमाबुधं सौम्यं सौम्यगुणोपेतं तं ಬುಧಂ ಪ್ರಣಮಾಮ್ಯಹಂ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈಗಾಗಲೇ ಯಾಜ್ಞವಲ್ಕ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ರೀತಿಯಲ್ಲಿ ಶೇರನ್ನು ಮಾಡಿ ಮತ್ತು ಕಾಮೆಂಟನ್ನು ಮಾಡಿ. ನಾವು ಹಾಕ್ತಕ್ಕಂಥ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ. ಇಂದಿನ ಒಂದು ವಿಷಯ, ಕನ್ಯಾ ರಾಶಿಯವರ ಒಂದು ಆಗಸ್ಟ್ ತಿಂಗಳಲ್ಲಿ ಜೀವನ ಹೇಗಿರುತ್ತೆ ಮತ್ತು ಗ್ರಹಗಳ ಸ್ಥಿತಿ ಯಾವ ರೀತಿ ಇರುತ್ತೆ, ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಆಗ್ಬೋದು, ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಒಂದು ಸಂಕ್ಷಿಪ್ತವಾಗಿ ಕನ್ಯಾ ರಾಶಿಯವರ ಜೀವನ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಈ ಒಂದು ತಿಂಗಳು ಕನ್ಯಾ ರಾಶಿಯವರಿಗೆ ಶನಿ ಮತ್ತು ಬೃಹಸ್ಪತಿ ಹಾಗೂ ಕುಜ ಒಂದು ದೃಷ್ಟಿಯಿಂದ ಹೆಚ್ಚಿನ ರೀತಿಯಲ್ಲಿ ಒಂದು ಜಾಗ್ರತೆ ಅವಶ್ಯಕತೆ ಇದೆ ಅಂತೇಳಿ ಹೇಳ್ಬೋದು. ಕಾರಣ, ಶನಿ ಮತ್ತು ಕುಜರ ದೃಷ್ಟಿ ಸಪ್ತಮ ದೃಷ್ಟಿ, ಕನ್ಯಾ ರಾಶಿಯಲ್ಲಿ ಕುಜನ ದೃಷ್ಟಿ, ಮೀನ ರಾಶಿಯಲ್ಲಿ ಶನಿಯ ದೃಷ್ಟಿ, 7ನೇ ಮನೆಯನ್ನು ಸಪ್ತಮ ಅಂದರೆ ಸಮಸಪ್ತಕ ಅಂತ ಹೇಳ್ತೀವಿ. ಕನ್ಯಾದಿಂದ ಶನಿ ಮೀನನನ್ನು ರಾಶಿಯಲ್ಲಿರ್ತಕ್ಕಂಥ ಶನಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕುಜ ಸಪ್ತಮ ನೇರ ದೃಷ್ಟಿಯಿಂದ ನೋಡೋ ಅವಕಾಶಗಳು ಇರೋದರಿಂದ ಇದರಿಂದ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳು ಆಗಬಹುದು ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸಾಮಾನ್ಯವಾಗಿ ಈ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣಗಳು ಗೋಚಾರದಲ್ಲಿ ಕಾಣಿಸುತ್ತೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಒಂದು ಜಾಗೃತಿಯನ್ನು ತೆಗೆದುಕೊಳ್ಳೋದ್ರಿಂದ, ಪ್ರಿಕಾಷನ್ ಅಂತ ಹೇಳ್ತೀವಿ, ಅದನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಮಧ್ಯಮವಾದ ಒಂದು ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಕಾರಣ, ಗ್ರಹಗಳ ಒಂದು ಬದಲಾವಣೆ ಮತ್ತು ಅದರ ಒಂದು ದೃಷ್ಟಿಯಿಂದ ಸ್ವಲ್ಪ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಲಕ್ಷಣಗಳು ಈ ಒಂದು ಸಮಯದಲ್ಲಿ ಆಗುತ್ತೆ. ಹಾಗಾಗಿ ಇನ್ನು ಸೆಪ್ಟೆಂಬರ್ 13-14 ತನಕ ಸ್ವಲ್ಪ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಕಾರಣ, ಈ ಒಂದು ಗ್ರಹಗಳ ಬದಲಾವಣೆ ವ್ಯಾಪಾರಿಗಳಿಗೆ ಸಣ್ಣ ಪುಟ್ಟ ಹೂಡಿಕೆಯಲ್ಲಿ ನಷ್ಟ ಆಗ್ತಕ್ಕಂಥದ್ದು ಕಾಣಿಸುತ್ತೆ. ಕಾರಣ, ಈ ಒಂದು ಗ್ರಹಗಳ ಬದಲಾವಣೆ. ಹಾಗಾಗಿ ಯಾರೆಲ್ಲ ಒಂದು ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಕನ್ಯಾ ರಾಶಿಯವರು ಇದ್ದಲ್ಲಿ ಅದನ್ನು ಖಂಡಿತವಾಗಿ ಸಾಧ್ಯವಾದಷ್ಟು ಆಗಸ್ಟ್ ತಿಂಗಳು ಬಿಟ್ಟು ಮುಂದಿನ ತಿಂಗಳಲ್ಲಿ ಆ ಒಂದು ಯೋಚನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಒಂದು ನಿರ್ಣಯ ಅಂಥೇಳಿ ಭಾವಿಸಬಹುದು. ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಲಕ್ಷಣಗಳು, ಅದೇ ರೀತಿ ಆರ್ಥಿಕ ಒಂದು ಸ್ಥಿತಿಯಲ್ಲಿ ಗಣನೀಯವಾಗಿ ಬದಲಾವಣೆ ಆಗ್ತಕ್ಕಂಥದ್ದು ಕಾಣಿಸುತ್ತೆ. ಅಂದರೆ ಖರ್ಚು ಜಾಸ್ತಿ ಆಗುತ್ತೆ, ಆರ್ಥಿಕವಾಗಿ ಮೂಲ ಬರ್ತಕ್ಕಂಥ ಧನ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ದ್ವಿಚಕ್ರ ವಾಹನ ಆಗಲಿ, ಕಾರಾಗಲಿ ಅಥವಾ ಬಸ್ ಆಗಲಿ ಎಲ್ಲೇ ಹೋಗ್ತಾ ಇರ್ಬೋದು, ಹೆಚ್ಚಿನ ರೀತಿಯಲ್ಲಿ ಜಾಗರೂಕತೆಯಿಂದ ಓಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯ ನಿರ್ಧಾರ ಅಂತೇಳಿ ಹೇಳ್ಬೋದು. ಕಾರಣ, ಕುಜ ಅಂದರೆ ರಕ್ತ, ಕೆಂಪು ಅಂತೇಳಿ ಹೇಳ್ತೀವಿ. ಆ ಒಂದು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುವ ಒಂದು ಸಮಯದಲ್ಲಿ ಮತ್ತು ಶನಿಯ ಒಂದು ದೃಷ್ಟಿ ಇರೋದರಿಂದ ಸ್ವಲ್ಪ ಮಟ್ಟಕ್ಕೆ ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಂದರ್ಭ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಸಣ್ಣ ಪುಟ್ಟ ಅಪಘಾತಗಳಂದರೆ, ಗಾಡಿಯಲ್ಲಿ ನೀವೆಷ್ಟೇ ಜಾಗರೂಕತೆಯಿಂದ ಓಡಿಸ್ತಾ ಇದ್ದರೂ ಬೇರೆ ಓಡಿಸ್ತಾ ಇರ್ತಕ್ಕಂಥವ್ರು ಬಂದು ನಿಮ್ಮ ಗಾಡಿಗಳನ್ನು ಅಪಘಾತ ಮಾಡ್ತಕ್ಕಂಥ ಒಂದು ಲಕ್ಷಣ ಈ ಒಂದು ತಿಂಗಳಲ್ಲಿ ಕಾಣಿಸುತ್ತೆ. ಹಾಗಾಗಿ ನಾವೆಷ್ಟೇ ಪರ್ಫೆಕ್ಟಾಗಿ ಓಡಿಸ್ತಾ ಇದ್ದೀವಿ, ನಮಗೇನೂ ಆಗಲ್ಲ ಅನ್ನೋದನ್ನು ಬಿಟ್ಟು ಅಕ್ಕಪಕ್ಕ ಜಾಗರೂಕತೆಯಿಂದ ನೋಡ್ಕೊಂಡು ಹೋದಾಗ ಆ ಒಂದು ಆಗ್ತಕ್ಕಂಥ ಒಂದು ನಷ್ಟ ಪರಿಣಾಮ ಕಮ್ಮಿ ಆಗತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಕುಜನ ದೃಷ್ಟಿ, ಶನಿಯ ದೃಷ್ಟಿ ಇರೋದರಿಂದ
ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ಅವರ ತಾಯಿಯವರ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣಗಳು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಾಣಿಸ್ತದೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಅವರ ಮಾತೃಶ್ರೀಯವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ತಕ್ಕಂಥ ಲಕ್ಷಣ ಇದೆ. ಹಾಗಾಗಿ ಯಾರೆಲ್ಲ ಕನ್ಯಾ ರಾಶಿಯವರು ಇದ್ದೀರಾ ಅವರ ತಾಯಿಯವರ ಕಡೆ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ತುಂಬ ವಿಶೇಷ ಅಂತೇಳಿ ಹೇಳ್ಬೋದು. ಕಾರಣ ಕುಜನ ದೃಷ್ಟಿ 4 ಮತ್ತು 7 8ನೇ ಮನೆ ದೃಷ್ಟಿ ನೋಡೋದ್ರಿಂದ 4 ಮಾತೃಸ್ಥಾನ ಮತ್ತು ಸಪ್ತಮ ಅಂದರೆ ಕಳತ್ರ ಸ್ಥಾನ ಆರೋಗ್ಯ ಆಯುಷ್ಯ ಸ್ಥಾನ 8ನೇ ಮನೆಯಲ್ಲಿ ದೃಷ್ಟಿ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಾಣಿಸುತ್ತೆ. ಹಾಗಾಗಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ತಾಯಿಯವರ ಆರೋಗ್ಯದ ಕಡೆ ಮತ್ತು ವೈಯಕ್ತಿಕವಾಗಿ ಅವರೂ ಸಹ ಆರೋಗ್ಯದ ಕಡೆ ಗಮನವನ್ನು ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾವುದೇ ಒಂದು ರೀತಿಯ ಭೂಮಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮುಂದೂಡ್ತಕ್ಕಂಥದ್ದು ತುಂಬ ಒಳ್ಳೆಯ ನಿರ್ಧಾರ ಅಂತೇಳಿ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಆಗಸ್ಟ್ ತಿಂಗಳು ಬಿಟ್ಟು ನಂತರ ಬರ್ತಕ್ಕಂಥ ಸೆಪ್ಟೆಂಬರ್ ತಿಂಗಳಲ್ಲಿ ಮನೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಯಾವುದನ್ನು ವ್ಯವಹಾರಗಳಿದ್ದಲ್ಲಿ ಆಗಸ್ಟ್ ತಿಂಗಳು ಬಿಟ್ಟು ಮುಂದಿನ ತಿಂಗಳಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಒಂದು ನಿರ್ಧಾರ ಅಂತೇಳಿ ಹೇಳ್ಬೋದು. ಮತ್ತು ಹಣಕಾಸಿನ ಒಂದು ಸಮಸ್ಯೆಗಳು ಆಗ್ತಕ್ಕಂಥ ಲಕ್ಷಣ ಇರೋದರಿಂದ ವ್ಯವಹಾರಗಳಲ್ಲಿ ಪಾಲುದಾರಿಕೆಯನ್ನು ಮಾಡ್ತಕ್ಕಂಥ ಈ ಒಂದು ಕನ್ಯಾ ರಾಶಿಯವರಿದ್ದಲ್ಲಿ ಸ್ವಲ್ಪ ಯೋಚನೆಯನ್ನು 1 ಬಾರಿ ಅಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೋಬೋದು ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಸಮಯದಲ್ಲಿ ಮನೆಯಲ್ಲಿ ಸ್ವಲ್ಪ ವಾತಾವರಣ ಗಲಾಟೆಯಿಂದ ಕೂಡಿರ್ತಕ್ಕಂಥ ಲಕ್ಷಣ ಇರೋದರಿಂದ ಸಾಧ್ಯವಾದಷ್ಟು ಭಗವಂತನ ಮೊರೆ ಹೋಗೋದು ತುಂಬ ಉತ್ತಮವಾಗಿರ್ತಕ್ಕಂಥ ನಿರ್ಧಾರ ಅಂತೇಳಿ ಹೇಳ್ಬೋದು. ಕುಜ ಮತ್ತು ಶನಿಯ ನೇರ ದೃಷ್ಟಿ ಇರೋದ್ರಿಂದ ಮನೆಯಲ್ಲಿ ಮಾತಿನ ಒಂದು ಚಕಮಕಿ ಆಗ್ತಕ್ಕಂಥ ಲಕ್ಷಣಗಳು, ಮನೆಯಲ್ಲಿ ಗಲಾಟೆ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಕ್ಕೆ ಬೇಸರವನ್ನು ತರಿಸುತ್ತೆ. ಅದೇ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಗಳಲ್ಲಿ ಸ್ನೇಹಿತರಿಂದ ಗಲಾಟೆ ಆಗ್ತಕ್ಕಂಥದ್ದು, ಆರೋಗ್ಯ ಕೆಡ್ತಕ್ಕಂಥದ್ದು ಇವೆಲ್ಲ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ನೆಮ್ಮದಿಯನ್ನು ಕಳೆದುಕೊಳ್ಳತಕ್ಕಂಥ ಒಂದು ಲಕ್ಷಣ ಈ ಕನ್ಯಾ ರಾಶಿಯವರಿಗೆ ಇದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಶನಿಯ ಒಂದು ಆರಾಧನೆ, ಕುಜನ ಒಂದು ಆರಾಧನೆ, ಸುಬ್ರಹ್ಮಣ್ಯ ಆರಾಧನೆ ಮಾಡೋದರಿಂದ ಸ್ವಲ್ಪ ಮಟ್ಟಕ್ಕೆ ಅದರಿಂದ ರಿಲೀಫ್ ಅಂತೇನು ಹೇಳ್ತೀವಿ ಅದು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸಾಧ್ಯವಾದಷ್ಟು ಈ ಒಂದು ಶನಿಯ ಮತ್ತು ಕುಜನ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಮನೆಯಲ್ಲಿ ಪಾರಾಯಣ ಮಾಡೋದರಿಂದ ಸ್ವಲ್ಪ ಮಟ್ಟಕ್ಕೆ ಆಗ್ತಕ್ಕಂಥ ಒಂದು ಸಮಸ್ಯೆಗಳಿಂದ ಆಚೆ ಬರ್ಬೋದು ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ತಾಯಿಯವರ ಒಂದು ಆರೋಗ್ಯದ ಗಮನವನ್ನು ಕೊಡಬೇಕಾಗತ್ತೆ. ಮನಸ್ಥಿತಿಗೆ ಹೆಚ್ಚಿನ ಒಂದು ಹೊರೆ ಆಗ್ತಕ್ಕಂಥ ಒಂದು ಲಕ್ಷಣ ಕಾಣಿಸುತ್ತೆ ಮತ್ತು ಈ ಒಂದು ಆತ್ಮ ನಿಗ್ರಹ ಮಾಡ್ತಕ್ಕಂಥ ಮೂಲಕ ಒಂದು ಧ್ಯಾನವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡೋದರಿಂದ ಈ ಸಮಸ್ಯೆಗೆ ಒಂದು ಮುಕ್ತಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಇರ್ತಕ್ಕಂಥ ಈ ಒಂದು ಗ್ರಹಗಳ ಬದಲಾವಣೆಯಿಂದ ಹೊಟ್ಟೆ ಮತ್ತು ಬಾಯಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಈ ಕನ್ಯಾ ರಾಶಿಯವರಿಗೆ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಆಹಾರದಲ್ಲಿ ನಿಯಮವನ್ನು ಪಾಲನೆ ಮಾಡುವುದು ತುಂಬ ಜಾಗರೂಕತೆ ಅತ್ಯವಶ್ಯಕವಾಗಿದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಗುರುವಿನ ಒಂದು ಪ್ರಾರ್ಥನೆಯನ್ನು ಮಾಡಿ ಮತ್ತು ನಿಮ್ಮ ಮನೆ ದೇವರ ಒಂದು ಪ್ರಾರ್ಥನೆಯನ್ನು ಮಾಡಿರುವ ಮುಖಾಂತರ ಆ ಒಂದು ಕುಜನ ಮತ್ತು ಶನಿಯ ಒಂದು ಪರಿಣಾಮ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಒಂದು ದೊಡ್ಡ ನಿರ್ಧಾರಗಳನ್ನು ಮಾಡುವ ಮೊದಲು ಸಾಕಷ್ಟು ಬಾರಿ ಯೋಚನೆಗಳನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ನಿಮಗೆ ಅದರಿಂದ ಲಾಭ ಆಗುತ್ತೆ ಅಂತೇಳಿ ಹೇಳ್ಬೋದು. ಮನೆಯನ್ನು ತೆಗೆದುಕೊಳ್ತಕ್ಕಂಥದ್ದು, ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಹಣವನ್ನು ಪಾಲುದಾರಿಕೆ ಅಂದರೆ ಆಗ್ತಕ್ಕಂಥ ಸಂದರ್ಭಗಳು ಬಂದಾಗ ಈ ಒಂದು ತಿಂಗಳನ್ನು ಬಿಟ್ಟು ಮುಂದಿನ ಒಂದು ತಿಂಗಳಲ್ಲಿ ಆ ಒಂದು ಕೆಲಸಕ್ಕೆ ಕೈ ಹಾಕೋದ್ರಿಂದ ಲಾಭ ಆಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ಗ್ರಹಗಳ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಜಾಗರೂಕತೆ ತೆಗೆದುಕೊಳ್ಳೋದು ತುಂಬ
ಅಮೂಲ್ಯವಾಗಿದೆ ಅಂತೇಳಿ ಹೇಳ್ತಾ ಇದೆ. ಹಾಗಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಂಡು ಯಾವುದೇ ಒಂದು ಗಲಾಟೆಗೆ ಆಸ್ಪದವನ್ನು ಕೊಡ್ದಿರ, ಗಲಾಟೆ ದೊಡ್ಡದು ಮಾಡ್ಕೊಳ್ದಿರ ಇರ್ತಕ್ಕಂಥದ್ದು ತುಂಬ ಎಚ್ಚರಿಕೆಯ ದಿನಗಳು ಈ ಆಗಸ್ಟ್ ತಿಂಗಳು ಈ ಕನ್ಯಾ ರಾಶಿಯವರಿಗೆ ಅಂತೇಳಿ ಹೇಳ್ಬೋದು. ನಾವೆಷ್ಟೇ ಸರಿಯಾಗಿ ಹೋಗ್ತಾ ಇದ್ರು ಗಾಡಿ ಯಾರೋ ಒಂದು ಪಕ್ಕ ಕುದ್ಬಿಡ್ತಾರೆ. ಹಾಗಾಗಿ ನಾವೇನು ಮಾತಾಡೋದಕ್ಕಾಗಲ್ಲ. ಈ ಒಂದು ಸಮಸ್ಯೆಗಳಿರೋದ್ರಿಂದ ಇಂದಿನ ಒಂದು ವ್ಯವಸ್ಥೆಯಲ್ಲಿ ಎಷ್ಟೇ ನಾವು ಪರ್ಫೆಕ್ಟ್ ಆಗಿದ್ದೇವೆ ಎಂದರೂ ಸಹ ಬರ್ತಕ್ಕಂಥ ಹೋಗ್ತಕ್ಕಂಥ ವ್ಯಕ್ತಿಗಳು ಸರಿ ಇರೋದಿಲ್ಲ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಾಹನ ಚಲಾವಣೆ ಮಾಡುವ ಒಂದು ಸಮಯದಲ್ಲಿ ಜಾಗರೂಕತೆಯನ್ನು ವಹಿಸುವುದು ತುಂಬ ಅಮೂಲ್ಯವಾಗಿದೆ ಅಂತೇಳಿ ಹೇಳ್ಬೋದು. ಹೆಚ್ಚಿನ ರೀತಿಯಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿ ಆ ಭಗವಂತನೇ ಇದಕ್ಕೆಲ್ಲ ದಾರಿಯನ್ನು ತೋರಿಸ್ತಾನೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಕುಜ ಮತ್ತು ಶನಿಯ ಒಂದು ಜಪಗಳನ್ನು ಮಾಡಿ ಆಗ್ತಕ್ಕಂಥ ಒಂದು ಪ್ರಮಾಣ ಕಮ್ಮಿ ಆಗತ್ತೆ ಅಂಥೇಳಿ ಹೇಳ್ಬೋದು. ಈ ಒಂದು ಕನ್ಯಾ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ತುಂಬ ಎಚ್ಚರಿಕೆಯ ಒಂದು ಹೆಜ್ಜೆಯನ್ನು ಇಡಬೇಕಾಗಿದೆ ಅಂತೇಳಿ ಹೇಳಬೇಕು. ಹಾಗಾಗಿ ಯಾವುದೇ ರೀತಿಯ ದೊಡ್ಡ ವ್ಯವಹಾರವನ್ನು ಮಾಡುವ ಮೊದಲು ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ತಾಯಿಯವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಒಂದು ದಿನಗಳು ಮುಂದೆ ಬರೋದರಿಂದ ಈ ಒಂದು ಆಗಸ್ಟ್ ತಿಂಗಳಲ್ಲಿ ತುಂಬ ಎಚ್ಚರಿಕೆಯ ಒಂದು ನಡೆಯನ್ನು ಇಡಬೇಕಾಗಿದೆ ಅಂತೇಳಿ ಈ ಕನ್ಯಾ ರಾಶಿಯವರಿಗೆ ಈ ಒಂದು ಗೋಚಾರದಲ್ಲಿರ್ತಕ್ಕಂಥ ಒಂದು ಶನಿ ಮತ್ತು ಕುಜನ ದೃಷ್ಟಿ ನೇರ ಇರೋದರಿಂದ ಅತ್ಯಂತ ಅವಶ್ಯಕವಾಗಿ ಜಾಗರೂಕತೆಯನ್ನು ತೆಗೆದುಕೊಳ್ಳಿ. ನಮಸ್ಕಾರ.